ಎಲ್ಲೋಗ್ಬಿಟ್ಟೆ? ನಿನಗೋಸ್ಕರ ಊರಲ್ದು ಸಾಕಾಗೋಯ್ತು ಲಕ್ಷ್ಮಿ, ಸಾಕಾಗೋಯ್ತು. ಹಾ ನೋಡ್ ಲಕ್ಷ್ಮಿ, ನಿನಗೋಸ್ಕರ ಹೂವು, ಸೀರೆ, ಕುಂಕುಮ ಎಲ್ಲ ತಂದಿದ್ದೀನಿ. ಬಾರಮ್ಮ, ಬಾ ಲಕ್ಷ್ಮಿ, ಬಾ ಲಕ್ಷ್ಮಿ, ಬೇಗ ಬಾ ಲಕ್ಷ್ಮಿ, ಬೇಗ ಬಾ. ನೋಡ್ ಲಕ್ಷ್ಮಿ, ನೀನು ತುಂಬ ಗರ್ಭಿಣಿ, ಆಯಾಸ ಪಡಬಾರ್ದು. ನಿನ್ನ ಹೊಟ್ಟೆಯಲ್ಲಿ ನಮ್ಮ ಪುಟ್ಟ ಮಗು ಬೆಳೀತಿದೆ. ನಿನ್ನ ಬಿಟ್ಟಿರೋ ಶಕ್ತಿ ನನ್ನಲ್ಲಿಲ್ಲ ಲಕ್ಷ್ಮಿ, ನನ್ನಲ್ಲಿಲ್ಲ. ನೋಡ್ ಲಕ್ಷ್ಮಿ, ನಾನು ತುಂಬ ಕನಸು ಕೊಟ್ಕೊಂಡಿದ್ದೀನಿ. ನನ್ನ ಮಗು ಜೊತೆ ಆಟ ಆಡಬೇಕು, ನಾವಿಬ್ಬರು 100 ಕಾಲ ಸಂತೋಷದಿಂದ ಬಾಳ್ಬೇಕು ಅಂತ. ಆದರೆ ಲಕ್ಷ್ಮಿ ಎಲ್ಲೋಗ್ಬಿಟ್ಟೆ ಲಕ್ಷ್ಮಿ, ಎಲ್ಲೋಗ್ಬಿಟ್ಟೆ. ಇಲ್ಲ, ನನ್ನ ಲಕ್ಷ್ಮಿಗೆ ಏನೂ ಆಗಿಲ್ಲ. ಹಾ, ಬರ್ತಾಳೆ, ಖಂಡಿತ ಬಂದೇ ಬರ್ತಾಳೆ. ಲಕ್ಷ್ಮಿ, ಹೇ ಸೂರ್ಯ, ಏನ್ ಮಾಡ್ತಿದ್ದೀಯಾ ನೀನು? ಈ ರೀತಿ ಹುಚ್ಚನಂತೆ ಊರೂರು ಅಲಿತಾ ಇದ್ರೆ ಲಕ್ಷ್ಮಿ ಸಿಗ್ತಾಳೇನೋ? ಅವಳು ಸತ್ತು ಸ್ವರ್ಗ ಸೇರಿದಾಳೆ. ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು. ನಿನ್ನ ಹೆಂಡತಿಗೆ ಸಾವಿಗೆ ಕಾರಣರಾದ ಆ ರಾಜೇಂದ್ರ ಮತ್ತು ಮಹೇಂದ್ರನಿಗೆ ಸುಮ್ಮನೆ ಬಿಡ್ತೀಯ? ಆ ಪಾಪಿಗಳ ವಿರುದ್ಧ ಸೇಡು ತೀರಿಸಿಕೊಳ್ಳೋದಿಲ್ವಾ? ನೋಡು, ಆ ನೀಚರ ವಿರುದ್ಧ ನೀನು ಸೇಡು ತೀರಿಸಿಕೊಂಡಾಗಲೇ ನಿನ್ನ ಲಕ್ಷ್ಮೀ ಆತ್ಮಕ್ಕೆ ಶಾಂತಿ ಸಿಗುವುದು. ಹೇಳು, ಎದ್ದೇಳು. ಅಧರ್ಮವೇ ತುಂಬಿದ ಈ ಸಮಾಜದಲ್ಲಿ ಧರ್ಮ ಯುದ್ಧವನ್ನು ನಡೆಸು. ನಿನ್ನ ಸೇಡಿಗೆ ಪ್ರತೀಕಾರ ತೀರಿಸ್ಕೋ. ಹೋಗು, ಪ್ರತೀಕಾರ ತೀರಿಸ್ಕೋ. ಹೌದು, ನನ್ನ ಲಕ್ಷ್ಮಿಗೆ ಸಾವಿಗೆ ಕಾರಣದ ಆ ಪಾಪಿಗಳನ್ನ ನಾನು ಸುಮ್ಮನೆ ಬಿಡಲ್ಲ. ಆ ಪಾಪಿಗಳ ಪಾಪದ ಕೊಡವನ್ನು ಬೆಂಕಿಯ ಕೂಪದಲ್ಲಿ ಹಚ್ಚಲಿಲ್ಲ. ನಾನು ಸೂರ್ಯನೇ ಅಲ್ಲ, ಹಾ ಸೂರ್ಯನೇ ಅಲ್ಲ. ಅಯ್ಯೋ ಪಾಪಿಗಳ್ರ, ನಿಮಗೆ ಮನಸ್ಸಾದ್ರೂ ಹೇಗ್ ಬಂತು ತುಂಬು ಗರ್ಭಿಣಿಯನ್ನ ಕೊಲೆ ಮಾಡೋದಕ್ಕೆ? ಎಷ್ಟೊಂದು ಆಸೆಗಳನ್ನು ಇಟ್ಕೊಂಡಿದ್ಲು ನನ್ನ ಲಕ್ಷ್ಮಿ. ಎಲ್ಲ ನುಚ್ಚು ನೂರು ಮಾಡ್ಬಿಟ್ಟು ಇಲ್ಲ ರಾಜೇಂದ್ರ, ಲೇ ಮಹೇಂದ್ರ, ನಿಮ್ಮನ್ನು ನಾನು ಸುಮ್ಮನೆ ಬಿಡಲ್ಲ ಕಣೋ, ಸುಮ್ಮನೆ ಬಿಡಲ್ಲ. ನಿಮ್ಮ ಶಿರಚ್ಛೇದನವನ್ನು ಮಾಡಿ ನನ್ನ ಲಕ್ಷ್ಮಿ ಆತ್ಮಕ್ಕೆ ಶಾಂತಿ ನೀಡ್ತೀನಿ. ಹಾ, ಶಾಂತಿ ನೀಡ್ತೀನಿ. ಲಕ್ಷ್ಮಿ, ಎಲ್ಲಿದೆಯಾ ಲಕ್ಷ್ಮಿ? ಬೇಗ ಬಾ, ನಿನಗೊಂದು ಸಿಹಿ ಸುದ್ದಿ ಹೇಳಬೇಕು. ಏ ಲಕ್ಷ್ಮಿ, ಎಲ್ಲಿದೆ ಲಕ್ಷ್ಮಿ? ಎಷ್ಟು ಹೊತ್ತೆ ನಿನಗೆ? ಬಂದ್ರೆ ಬೇಗ ಬರ್ಲಿಕ್ಕೆ ಆಗುದಿಲ್ವಾ? ಏನ್ರಿ ನೀವು ಯಾಕೆ ಹಾಕಿ ಕಿರಿಸ್ತಾ ಇದ್ದೀರಾ ಅಂತ? ಅಲ್ಲ, ಏನಿದು ಅಷ್ಟೊಂದು ಸಂತೋಷದ ವಿಷಯ? ಹೌದು ಲಕ್ಷ್ಮಿ, ಇವತ್ತು ನನ್ನ ಜೀವನದಲ್ಲಿ ಮಹತ್ತರವಾದ ದಿನ. ಸರ್ಕಾರ ನನ್ನ ನಿಷ್ಠೆ ಕಾರ್ಯಕ್ಕೆ ಮೆಚ್ಚಿ ನನಗೆ ಪ್ರಮೋಷನ್ ಸಿಕ್ಕಿದೆ. ದುಷ್ಟರಾದ ಆ ರಾಜೇಂದ್ರ ಮತ್ತು ಮಹೇಂದ್ರ ಕಳ್ಳೆ ಅವರು ಹಿಡಿದು ಸರ್ಕಾರ ಒಪ್ಪಿಸಿದ್ದಕ್ಕೆ ನನಗೆ ಈಗ ರೀತಿ ಇರೋದಂತಿದೆ. ಹೌದಾ? ಆಹಾ, ಎಂತ ಸಿಹಿ ಸುದ್ದಿ ಹೇಳಿದ್ರಿ. ಇರಿ, ಸಿಹಿ ತರ್ತೀನಿ. ಏ ಲಕ್ಷ್ಮಿ, ಸಿಹಿ ಗಿರಿ ಏನು ಬಿಡ, ಈ ನಿನ್ನ ಸಿಹಿಯಾದ ತುಟ್ಟಿಂದ ಒಂದು ಮುತ್ತನ್ನಾದ್ರೂ. ಏನ್ರಿ ನೀವು? ನಿಮ್ಗೆ ಹೊತ್ತು ಏನಿಲ್ವಾ? ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನಾ? ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನಾ? ಓ ಹೊಂಬಾಳೆ ಚೆಲುವೆ,
ನಿನ್ನ ನಗುವಲ್ಲಿ ಸುರಿತಾವೆ ಮುತ್ತಿನ ಹರಳು. ಓ ನನ್ನ ಸೇವೊಲವೇ, ನಿನ್ನ ಮಾತಲ್ಲಿ ಚೆಲ್ತಾವೆ ರತ್ನದ ಹರಳು. ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನ. ನೀ ಬಯಸು ತೊಟ್ಟಿಲಿಗೆ ಬಿಳಿಗಿರಿಯ ಮರ ತಂದೆ, ಆ ಚೆನ್ನ ಪಟ್ಟಣದ ಕರಕುಶಲಿಗರ ಕರೆದಿ. ಶ್ರೀವಾರ ಪಟ್ಟಣದ ಶಿಲ್ಪಿಗಳ ಕರೆ ತಂದೆ, ಬೆಳ್ಳಿಯ ಗಂಟೆಗಳ ಅದರೊಳಗೆ ಜೋಡಿಸಿದೆ. ಆ ಕುಂಚಗಳ ತಂದು ಇಲ್ಲಿ ಬಣ್ಣ ಬಿರಿಸಿ, ಆ ತಾರೆಗಳ ತಂದು ಇಲ್ಲಿ ಅಲಂಕರಿಸಿ. ಏನ್ರೀ ಸರಿನಾ ಆ ಸಿಂಹಾದ್ರಿ ಕುಲದ ಸೊಸೆ ನೀನು, ನಿನಗೇನು ಕಮ್ಮಿ ಹೇಳು. ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನ. ಯಜಮಾನಿ ಯಜಮಾನಿ ಪ್ರೀತಿ ಹೊತ್ತು ತರುವೇನಾ. ಯಜಮಾನಿ ಯಜಮಾನಿ ಪ್ರೀತಿ ಹೊತ್ತು ತರುವೇನಾ. ಓ ಹತ್ತೂರ ಸಿರಿಯೇ, ನಿನ್ನ ಪ್ರೀತಿಲಿ ಸುರಿತಾವೆ ಮುತ್ತಿನ ಹರಳು. ಓ ನನ್ನ ಸೇವೊಲವೇ, ನಿನ್ನೆದೆಯಿಂದ ಚಿಮ್ಮುತ್ತಿದೆ ರತ್ನದ ಹರಳು. ಅರ್ಜೆಂಟ್ ಒಂದು ಕೆಲಸ ಇದೆ, ಹೀಗೋಗಿ ಹಾಗೋಗ್ಬಿಡ್ತೀನಿ. ನೋಡು ಲಕ್ಷ್ಮಿ, ನಿನ್ನ ಹೊಟ್ಟೆಯಲ್ಲಿ ನಮ್ಮ ಪುಟ್ಟ ಮಗು ಇದೆ, ನೋಡಿಕೊಂಡು ಆದಷ್ಟು ಬೇಗ ಬಂದ್ಬಿಡ್ತೀನಿ, ಆಯ್ತಾ? ಆಯ್ತ್ರಿ, ಹೋಗಿ ಬನ್ನಿ. ಬಾಯ್. ಸೂರ್ಯ, 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 ಬಾರೋ ಹೊರಗೆ.
ಹೊರಗಡೆ ಹೋಗಿದ್ದಾರೆ. ಅದ್ ಸರಿ, ನೀವೆಲ್ಲ ಯಾರು? ಏನಾಗ್ಬೇಕಾಗಿತ್ತು ಅವರಿಂದ ನಿಮ್ಗೆ? ನಿನ್ನ ಗಂಡನ ಮಗನ ಮೃದಂಗ ಬಾರಿಸಬೇಕಾಗಿತ್ತು. ಏನ್ ಮಾತಾಡ್ತಾ ಇದ್ದೀರಾ ನೀವು? ಸ್ವಲ್ಪ ಬಾಯನ್ನ ಬಿಗಿ ಹಿಡಿದು ಮಾತಾಡ್ರಿ. ನನ್ನ ಗಂಡನ ಬಗ್ಗೆ ಇನ್ನೊಂದೇ ಒಂದು ಮಾತನಾಡಿದ್ದೆ ಆದ್ರೆ ಚೆನ್ನಾಗಿರಲ್ಲ. ನಿನ್ನ ಗಂಡನ ಬಗ್ಗೆ ಒಂದು ಮಾತನಾಡಿದ್ದಕ್ಕೆ ನಿನಗೆ ಇಷ್ಟೊಂದು ಕೋಪ ಬರ್ಬೇಕಾದ್ರೆ ಇನ್ನು ನಮ್ಮ ಎಲ್ಲಾ ಕಳ್ಳ ವ್ಯವಹಾರಗಳನ್ನು ಹಿಡಿದು ನಮ್ಮನ್ನೇ ಆರೋಪಿಯನ್ನಾಗಿ ಮಾಡಿದನಲ್ಲ, ನಮಗೆಷ್ಟು ಕೋಪ ಬರ್ಬೇಡ. ನಮಗೆಷ್ಟು ಕೋಪ ಬರ್ಬೇಡ. ನಿಮ್ಮಂತ ಶಂಡ ಪುಂಡರ ಕಳ್ಳ ವ್ಯವಹಾರಗಳನ್ನೆಲ್ಲ ಹಿಡಿದಿದ್ದಕ್ಕೆ ನೀವು ಈ ತರ ಮಾಡ್ತಾ ಇದ್ದೀರಲ್ಲ. ಇನ್ನೇನಾದರೂ ನನ್ನಂತ ಹೆಂಗಸಿನ ಜೊತೆ ಈ ರೀತಿ ಅಸಭ್ಯವಾಗಿ ಮಾತನಾಡೋದಕ್ಕೆ ನಾಚಿಕೆ ಆಗ್ಬೇಕು ನಿಮ್ಮ ಗಂಡಸ್ತನಕ್ಕೆ. ನಮ್ ಗಂಡಸ್ತನ ಬಗ್ಗೆ ಮಾತಾಡ್ತೀಯ? ನಮ್ ಗಂಡಸ್ತನ ಬಗ್ಗೆ ನಮ್ ಗಂಡಸ್ತನ ಏನಂತ ಈ ಊರ್ ಹೆಂಗಸ್ತ ಕೇಳ್ತಿರ್ಕೋ. ಅವ್ರು ಹೇಳ್ತಾರೆ ನಮ್ ಗಂಡಸ್ತನ ಎಷ್ಟು ಅಂತ. ಅಣ್ಣ, ನಮ್ಮ ಗಂಡಸ್ತನ ಬಗ್ಗೆ ಮಾತಾಡೋ ಇವಳನ ಬಿಡ್ಬಾರ್ದಣ. ಈ ಸತಿ ಯೋಗ್ಯನ ಬಲಾತ್ಕಾರ ಮಾಡೋ ಬಿಟ್ಬಿಡ್ರೋ ಚಾಂಡಾಳರ. ನನ್ನ ಹೊಟ್ಟೆಯಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ ಕಣ್ರೋ. ಅದರ ಕಣ್ಣೀರಿನ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಣ್ರೋ, ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಕರುಳಿನ ಕುಡಿ. ಎಷ್ಟೋ ಕರುಳಿನ ಕುಡಿಗಳಿಗೆ ಅಪ್ಪಂದಿರಾಗಿಯ ಲೋಕದ ದಾರಿ ತೋರಿಸಿರುವ ನಮಗೆ ಕರುಳಿನ ಕುಡಿ ಶಾಪ. ನಡೋ, ನಿನ್ನ ಗಂಡ ನಮ್ಮ ಜೊತೆ ಒಳ್ಳೆ ರೀತಿಯಿಂದ ಡೀಲ್ ಮಾಡಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಒಬ್ಬರಿಗೆ ಇರ್ತಾ ಇದ್ದ. ಅದನ್ನು ಬಿಟ್ಟು ಧರ್ಮ ಧರ್ಮ ಅಂತ ಧರ್ಮದ ದಾರಿಯನ್ನು ಹಿಡಿದು ನಮ್ಮನ್ನೇ ಬುಡಮೇಲು ಮಾಡಲು ಪ್ರಯತ್ನಿಸಿದರೆ ನಾವು ಬಿಡ್ತೇವ. ಎಂತ ಹೇಯ ಕೃತ್ಯಕ್ಕೂ ಇಳಿಯಲು ನಾವು ಸಿದ್ಧ. ಪೈಸಾ ಹೇ ಭಗವಾನ್, झूठा है इंसान, तू मान या न मान, पैसे में बिके ಇವಳನ್ನು ರೇಪ್ ಮಾಡೋದು ಬೇಡ. ಯಾಕಂದ್ರೆ ಇವಳು ತುಂಬು ಗರ್ಭಿಣಿ. ಇವಳನ್ನ ಮಗುವಿನ ಸಮೇತ ಮುಗಿಸಿ ಬಿಡೋಣ. ಆ ಯಮಲೋಕಕ್ಕೆ ಕಳಿಸ್ಬಿಡೋಣ. ಏನಂತೀಯ? ಇಲ್ಲಣ್ಣ, ಜೈಲ್. ನಮ್ಗೆ ಆವಾಜ್ ಹಾಕ್ತಾನೆ ನಿನ್ ಗಂಡ ಸೂರ್ಯ. ಕರಿಯ ಕರಿಯ ನಿನ್ ಗಂಡನ್ನ ಕರಿಯ. ಇನ್ನು ಜೋರ ಕರಿ. ನೋಡೇ ಬಿಡೋಣ. ಬಡ್ಡಿ ಮಗ ಸೂರ್ಯ, ನಾವು ಮಾಡೋ ಕಳ್ಳದಂದೆಗೆ ಕೈ ಹಾಕ್ತಿದ್ದಲ್ಲ, ಈಗ ನೋಡೋ ನೋಡೋ ನಿನ್ನ ಹೆಂಡತಿ ಸತ್ತೋದ್ಲು. ನಮ್ಮ ವ್ಯವಹಾರಕ್ಕೆ ಕೈ ಹಾಕದ ನೀನು ಈ ದೃಶ್ಯನ ನೋಡಿ ಹುಚ್ಚ ಹುಚ್ಚ
ಹುಚ್ಚ ಹುಚ್ಚ ಹುಚ್ಚ ಹುಚ್ಚಾಗ್ಬೇಕು ಕಣ. ಹುಚ್ಚ ಆಗ್ಲೇಬೇಕು. ಅದನ್ನ ನೋಡಿ ಈ ಅಣ್ಣ ತಮ್ಮರು ಖುಷಿ ಪಡಬೇಕು. ನಮ್ಮ ಸಾಮ್ರಾಜ್ಯಕ್ಕೆ ನುಗ್ಗಿ ನಮ್ಮ ಮಾಲನ್ನೆಲ್ಲ ಸೀಸ್ ಮಾಡಿ ಕಮಾಲ್ ಮಾಡಿ ರಾಜಾರೋಷವಾಗಿ ಮೆರಿತಾ ಇದೆಯಲ್ಲ. ಈಗ ನೋಡು, ನಿನ್ನ ಮನೆಗೆ ನುಗ್ಗಿ ನಿನ್ನ ಸಂಸಾರವನ್ನೇ ಬುಡ ಮೇಲು ಮಾಡಿ ನಾವು ಅಧಿಪತಿಯಾಗಿ ಮೆರಿತಾ ಇದ್ದೇವೆ. ಈ ಪಂಜರದಿಂದ ನೀನು ಹೊರಬರುವುದು ಅಸಾಧ್ಯದ ಮಾತು ಸೂರ್ಯ. ಯಾಕಂದ್ರೆ ಇದು ಈ ಅಣ್ಣ ತಮ್ಮಂದಿರ ಪಂಜರ. ಈ ಪಂಜರದಿಂದ ಇದುವರೆಗೆ ಯಾರು ಹೊರಬಂದಿಲ್ಲ. ಸೂರ್ಯ, ಓಡಿದ್ಯಾ ನಿನಗೆ ಎಂತ ಗತಿ ಬತ್ಯಂತ. ಒಳ್ಳೆ ರೀತಿಯಿಂದ ನನ್ನ ಮಾತಿಗೆ ಒಪ್ಪಿದ್ರೆ ಆದ್ರೆ ಇನ್ನು ನಮ್ಮನ್ನು ಎದುರು ಹಾಕಿಕೊಳ್ಳುವ ಗಂಡಸ ಈ ಊರಲ್ಲಿ ಯಾರು ಇಲ್ಲ. ಇನ್ನು ಮುಂದೆ ಈ ಜೋಡಿ ಹುಲಿಗಳದ್ದೇ ಲಕ್ಷ್ಮಿ, ಏ ಲಕ್ಷ್ಮಿ, ಎಲ್ಲಿದ್ಯಾ? ಏ ಲಕ್ಷ್ಮಿ, ಹೀಗೆ ಯಾಕೆ ಮಲ್ಕೊಂಡಿದ್ದೆ? ಏ ಲಕ್ಷ್ಮಿ, ಎದ್ದೇಳೆ. ಏನ್ ಗೊತ್ತಾ ಲಕ್ಷ್ಮಿ, ಯಾಕೆ ಈ ಶಿಕ್ಷೆ? ಯಾರು ಮತ್ತೆ ಜೀವನಕ್ಕೆ ಹಣ್ಣು ಹಾಕಿ ನೋಡು. ಅಯ್ಯೋ ಲಕ್ಷ್ಮಿ, ನೀನಿಲ್ಲದ ನನ್ನ ಬಾಳು ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಲಕ್ಷ್ಮಿ, ಸಾಧ್ಯವಾಗ್ತಾ ಇಲ್ಲ. ಗರ್ಭಿಣಿ ಸ್ತ್ರೀ ಅಂತ ನೋಡಿದೆ ಈ ರೀತಿ ಕೊಲೆ ಮಾಡಿ ಹೋಗಿದ್ರಲ್ಲ, ಆ ದೇವರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಆ ದೇವರಕ್ಕೆ ಈ ಸೂರ್ಯ ಕೂಡ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಈ ನಿನ್ನ ಸಾವಿಗೆ ಕಾರಣದ ಪಾಪಿಗಳನ್ನ ನಾನು ಸುಮ್ಮನೆ ಬಿಡಲ್ಲ. ಆ ಚಾಂಡಾಲರನ್ನು ಪತ್ತೆ ಹಚ್ಚಿ ಅವರ ಬಾಳನ್ನ ಛಿದ್ರ ಮಾಡಿ ಪ್ರತಿ ಕ್ಷಣಕ್ಕೂ ಚಿತ್ರಹಿಂಸೆ ನೀಡಿ ಆ ಪರಶುರಾಮ ಲೋಕದ ಒಳಿತಿಗಾಗಿ ಹೇಗೆ ಪರಶುಡಿದನೋ ಹಾಗೆ ಅವರನ್ನ ತುಂಡು ಕತ್ತರಿಸಿದಾಗಲೇ ನನ್ನ ಲಕ್ಷ್ಮಿ ಆತ್ಮಕ್ಕೆ ಶಾಂತಿ. ಲಕ್ಷ್ಮಿ 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 ಲಕ್ಷ್ಮಿ